ನಮ್ಮ ಚಾನಲ್ಗೆ ಸ್ವಾಗತ. ಆಲ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ 2 ಹಂತದ IPL ವೇಳಾಪಟ್ಟಿ ಪ್ರಕಟ ಎಂದು BCCI ಚಿಂತನೆ ನಡೆಸುತ್ತಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. IPL 19ನೇ ಸೀಸನ್ ಆವೃತ್ತಿ ವೇಳಾಪಟ್ಟಿಯು 2 ಹಂತದಲ್ಲಿ ಪ್ರಕಟಿಸುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗುತ್ತಿದೆ. ಏಕೆಂದರೆ ರಾಜ್ಯಗಳಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗಳು ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ ಇದ್ದು ಈ 3 ರಾಜ್ಯಗಳ ಚುನಾವಣೆ ಇರುವುದರಿಂದ ವೇಳಾಪಟ್ಟಿ 2 ಹಂತದಲ್ಲಿ ಪ್ರಕಟವಾಗುವುದು ಎಂದು ನಿರ್ಧಾರ ಮಾಡುತ್ತಿದೆ ಅಂತಲೇ ಹೇಳ್ಬೋದು. 19ನೇ ಆವೃತ್ತಿ IPL ಆರಂಭಕ್ಕೂ ಇನ್ನೂ ಕೆಲವೇ ದಿನಗಳು ಬಾಕಿ ಉಳಿದಿದ್ದು, ಭಾರತದಲ್ಲಿ T20 ವಿಶ್ವಕಪ್ ನಡೆಯುವ ಪಂದ್ಯಗಳು ನಡೆಯುತ್ತಿವೆ ಅಂತಲೇ ಹೇಳ್ಬೋದು. ಈ ನಡುವೆ IPL ವೇಳಾಪಟ್ಟಿ ಸಂಬಂಧಿಸಿದಂತೆ ಬಿಗ್ ಅಪ್ಡೇಟ್ ಒಂದು ಹೊರಬಿದ್ದಿದೆ ಅಂತಲೇ ಹೇಳ್ಬೋದು. ದೇಶದ 3 ಪ್ರಮುಖ ರಾಜ್ಯಗಳಲ್ಲಿ ಚುನಾವಣೆ ನಡೆಯುವುದರಿಂದಾಗಿ 19ನೇ ಸೀಸನ್ IPL ಮಾರ್ಚ್ 26ರಿಂದ 31ರವರೆಗೆ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಚುನಾವಣೆ ದಿನಾಂಕಗಳು ಅನುಗುಣವಾಗಿ ಸ್ಥಳವನ್ನು ಬದಲಾಯಿಸಲು ಮಂಡಳಿ ಯೋಚಿಸಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಈ ವರ್ಷ ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಸಾಮಾನ್ಯವಾಗಿ ಚುನಾವಣೆ ಸಮಯದಲ್ಲಿ ಇಡೀ ಪೊಲೀಸ್ ಭದ್ರತೆ ಆ ಚುನಾವಣೆಯಲ್ಲೇ ಇರುತ್ತದೆ ಅಂತಲೇ ಹೇಳ್ಬೋದು. ಕೋಲ್ಕತ್ತಾ ಈಡನ್ ಗಾರ್ಡನ್ ಮತ್ತು ಚೆನ್ನೈ ಚಿದಂಬರಂ ಸ್ಟೇಡಿಯಂ ಕ್ರೀಡಾಂಗಣಗಳಲ್ಲಿ ಬರುವ ಸಾವಿರಾರು ಅಭಿಮಾನಿಗಳ ಭದ್ರತೆ ಒದಗಿಸುವುದು ಪೊಲೀಸರಿಗೆ ಕಷ್ಟವಾಗುತ್ತದೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ BCCI IPL ಪಂದ್ಯಗಳ ಮೊದಲ ಹಂತವನ್ನು ಚುನಾವಣೆಗಳಿಂದ ರಾಜ್ಯಗಳಲ್ಲಿ ನಡೆಯಲು ಯೋಚಿಸುತ್ತಿದೆ ಮತ್ತು ನಂತರ ಪರಿಸ್ಥಿತಿಯ ಅನುಗುಣವಾಗಿ 2ನೇ ಹಂತದ ನಿಗದಿ ಬಗ್ಗೆ ತಿಳಿಸುತ್ತಿದೆ ಅಂತಲೇ ಹೇಳ್ಬೋದು. ವೇಳಾಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತದೆ ಎಂಬುದು ಬಗ್ಗೆಯೂ ಸುಸ್ಪಷ್ಟ ಇದೆ. ಮೊದಲ ಹಂತ 20-25 ಪಂದ್ಯಗಳ ವೇಳಾಪಟ್ಟಿ ಫೆಬ್ರವರಿ ಅಂತ್ಯದಲ್ಲಿ ವೇಳೆಗೆ ಪ್ರಕಟಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ.